ಬೆಂಗಳೂರಿನಲ್ಲಿ ಗುಂಡಿಗಳ ಗೋಳು ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಸರ್ಕಾರದ ವಿರುದ್ಧ ಜನ ಹಿಡಿ ಶಾಪ ಹಾಕಿದ್ರೆ ಇದನ್ನೇ ವಿಪಕ್ಷಗಳು ಅಡ್ವಾಂಟೇಜ್ ಆಗಿ ಅಸ್ತ್ರವನ್ನಾಗಿಸಿಕೊಂಡು ಬೀದಿಗಿಳಿದು ಹೋರಾಟಕ್ಕೆ ನಿಂತಿವೆ. ಹೀಗಾಗಿ ರಾಜ್ಯ ಸರ್ಕಾರ ನವೆಂಬರ್ ತಿಂಗಳೊಳಗೆ ಗುಂಡಿಗಳನ್ನು ಮುಚ್ಚುವುದಕ್ಕೆ ಡೆಡ್ಲೈನ್ ನೀಡಿದೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿರೋ ಆ ಒಂದು ಹೇಳಿಕೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೆಚ್ಚಾಯಿತು ಗುಂಡಿ ಗೋಳು. ನವೆಂಬರ್ಗೆ ಗುಂಡಿ ಮುಕ್ತ, ರಾಜ್ಯ ಸರ್ಕಾರದಿಂದ ಡೆಡ್ಲೈನ್. ಗುಂಡಿ ಗಂಡಾಂತರದಿಂದ ತಪ್ಪಿಸಿಕೊಳ್ಳಲು ವೈಟ್ ಟ್ಯಾಪಿಂಗ್ ಮೊರೆ. ರಾಜ್ಯದ ಸಿಲಿಕಾನ್ ಸಿಟಿ ಐಟಿ-ಬಿಟಿ ಹಬ್ ಎಂದೇ ಪ್ರಸಿದ್ಧಿ ಪಡೆದಿರೋ ಬೆಂಗಳೂರು ಇದೀಗ ಗುಂಡಿಗಳಿಂದ ಅಪಖ್ಯಾತಿಗೀಡಾಗಿದೆ. ದೊಡ್ಡ ದೊಡ್ಡ ಉದ್ಯಮಿಗಳು ಬೆಂಗಳೂರಿನ ಗುಂಡಿಗಳ ಬಗ್ಗೆ ಅಸಮಾಧಾನ ಹೊರಹಾಕುತ್ತಲೇ ಇದ್ದಾರೆ. ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದೆ ಹೊರ ರಾಜ್ಯಗಳಿಗೆ ಉದ್ಯಮಗಳನ್ನು ಸ್ಥಳಾಂತರಿಸುವ ಎಚ್ಚರಿಕೆ ನೀಡುತ್ತಿದ್ದಾರೆ. ಇತ ವಿಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ವಿಭಿನ್ನ ಹೋರಾಟದ ಮೂಲಕ ಅಸಮಾಧಾನ ವ್ಯಕ್ತಪಡಿಸುತ್ತಿವೆ. ಇದರಿಂದ ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರ ನವೆಂಬರ್ವರೆಗೆ ಗುಂಡಿಗಳಿಗೆ ಮುಕ್ತಿ ಹಾಕುವ ಡೆಡ್ಲೈನ್ ನೀಡಿದೆ. ಆದರೆ ನವೆಂಬರ್ವರೆಗೆ ಗುಂಡಿ ಮುಚ್ಚುವ ಡೆಡ್ಲೈನ್ ಸಮೀಪಿಸುತ್ತಿದೆ. ಹೀಗಾಗಿ ಡಿಸಿಎಂ ಡಿಕೆಶಿ ಬೆಂಗಳೂರಿನಲ್ಲಿ ಎಷ್ಟೇ ಗುಂಡಿ ಮುಚ್ಚಿದ್ರೂ ಮತ್ತೆ ಗುಂಡಿಗಳು ಸೃಷ್ಟಿಯಾಗ್ತಲೇ ಇವೆ. ಇಡೀ ಬೆಂಗಳೂರು ವೈಟ್ ಟಾಪಿಂಗ್ ಆಗುವವರೆಗೂ ಗುಂಡಿಗಳನ್ನ ಮುಚ್ಚುವ ಕೆಲಸ ಆಗಲ್ಲ ಅಂತ ಹೇಳಿಕೆ ನೀಡಿದ್ದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ನೀನು ಎಷ್ಟೇ ಮಾಡಿದ್ರು ಗುಂಡಿ ಇದ್ದೇ ಇರ್ತದೆ. ಗುಂಡಿ ಗಾಡಿಗಳು ಎಷ್ಟು ದಟ್ಟಣೆ ಇರ್ತದೋ, ಲಾರಿಗಳೆಲ್ಲ ಎಷ್ಟು ಜಾಸ್ತಿ ದಟ್ಟಣೆ ಇರ್ತದೋ, ಗುಂಡಿಗಳು ನೀವು ಏನ್ ಹೇಳಿದ್ರು ನಾವು ಕಂಪ್ಲೀಟ್ ಇಡೀ ಬೆಂಗಳೂರಿನ ವೈಟ್ ಟಾಪಿಂಗ್ ರೋಡ್ ಮಾಡೋ ಗಂಟ ಗುಂಡಿ ಇದ್ದೇ ಇರ್ತದೆ. ನಾವೆಷ್ಟೇ ದಪ್ಪ ಮಾಡಿದ್ರು ಬೇಕಾದ್ರೆ ನಿಮ್ಗೆ ಎಲ್ಲಾ ರಾಜ್ಯದ ಎಲ್ಲಾ ಸಿಟಿಗಳದ್ದು ಕೂಡ ನೀವೇ ನಿಮ್ಮ ಮಾಧ್ಯಮಕ್ಕೆ ಹೇಳ್ಬಿಟ್ಟು ತರ್ಸ್ಕೊಳ್ಳಿ. ಇನ್ನು ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಬೆಂಗಳೂರು ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ರು. ನವೆಂಬರ್ ಒಳಗೆ ಗುಂಡಿಗಳಿಗೆ ಮುಕ್ತಿ ನೀಡಬೇಕು ಅಂತ ಖಡಕ್ ಸೂಚನೆ ನೀಡಿದ್ದಾರೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ನಿನ್ನೆಯಷ್ಟೇ ಸಿಟಿ ರೌಂಡ್ಸ್ ಹಾಕಿ ಪರಿಶೀಲನೆ ಕೂಡ ನಡೆಸಿ, ಆದ್ರೆ ಸದ್ಯಕ್ಕೆ